ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಕಡಲೆಬೇಳೆ ವಡೆ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, ಒಂದು 1/4 kg ಆಗಷ್ಟು ಕಡಲೆಬೇಳೆನನ್ನು ಒಂದು 3 ಅವರ್ 4 ಅವರ್ ನೆನೆಸಿಟ್ಕೋಬೇಕು ಅದನ್ನ. ಆಮೇಲೆ ಈಗ ನೀಟಾಗಿ ತೊಳೆದು ಇಟ್ಕೊಂಡಿದೀನಿ. ಮತ್ತೆ ಸಬ್ಬಾಕ್ಷಿ ಸೊಪ್ಪು ಒಂದು ಇಡೀ ಆಗಷ್ಟು ತಗೊಂಡಿದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದೀನಿ. ಮತ್ತೆ ಈರುಳ್ಳಿ 2 ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಒಂದ್ ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಕಡಲೆಬೇಳೆನೆಲ್ಲನು ಒಂದ್ ಜಾರಿಗೆ ಹಾಕೊಂಡು ರುಬ್ಕೊಬರೋಣ. ನೀರೇನು ಸ್ವಲ್ಪನೂ ಹಾಕಂಗಿಲ್ಲ, ಸ್ವಲ್ಪ ದಪ್ಪ ರುಬ್ಕೊಬರೋಣ. ಮತ್ತೆ ನೋಡಿ, ಇದ್ರ ಜೊತೆಗೇನೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಒಂದ್ ಸ್ವಲ್ಪ ಹಾಕೊಂಡು ಒಂದೊಂದು ಒಬ್ಬೆಗೆನೆ ರುಬ್ಕೊಂಬರೋಣ. ಕಡಲೆಬೇಳೆ, ಬೆಳ್ಳುಳ್ಳಿ ಮತ್ತೆ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕೊಂಡು ಇದನ್ನ ನೀರ್ ಹಾಕದಂಗೆ ಗಟ್ಟಿಯಾಗಿ ರುಬ್ಕೊಬರೋಣ. ಈಗ ನೋಡಿ, ಇದನ್ನ ರುಬ್ಕೊಂಬಂದಿದ್ದೀನಿ. ನೋಡಿ, ನೀರ್ ಹಾಕ್ದಂಗೆ ಈ ತರ ದಪ್ಪ ರುಬ್ಕೊಬರ್ಬೇಕು. ಕಡಲೆಬೇಳೆ ಅರ್ಧ ಆದ್ರೂ ಓಕೆ, ಸ್ವಲ್ಪ ನುಣ್ಣಗಿರ್ಬೇಕು. ಒಂದೊಂದು ಕಡಲೆಬೇಳೆನೂ ಇರ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಒಂದ್ ಬೌಲ್ಗೆ ಹಾಕೋಣ. ನೀವು ಚಿಕ್ಕ ಜಾರಲ್ಲಿ ಇದ್ರೂ ಹಾಕೋಬಹುದು, ಬೇಗ ನುಣ್ಣಗಾಗುತ್ತದೆ. ನೋಡಿ, ಈ ತರ ತರ್ತರಿಯಾಗಿರ್ಬೇಕು. ನೋಡಿ, ಇದು 2ನೇ ರೌಂಡ್ ಹಾಕಂತಿದೀನಿ. ನೋಡಿ, ಕಡಲೆಬೇಳೆ ಜೊತೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೊಂಡಿದೀನಿ. ಹಸಿಮೆಣಸಿನ್ಕಾಯಿ ಈರುಳ್ಳಿ ಜೊತೆ ಕಟ್ ಮಾಡಿ ಹಾಕಿದ್ರೆ ತಿನ್ನುವಾಗ ಖಾರ ಬಾಯಿಗೆ ಸಿಗುತ್ತೆ ಮಕ್ಳಿಗೆಲ್ಲ. ಹಂಗಾಗಿ ನಾನು ಕಡಲೆಬೇಳೆ ಜೊತೆನೆ ಮಿಕ್ಸಿಗೆ ಹಾಕೊಂತ ಇದ್ದೀನಿ. ನೋಡಿ, 2nd ರೌಂಡ್ ರುಬ್ಕೊಂಬಂದಿದ್ದೀನಿ. ನೋಡಿ, ಇದು ಕೂಡ ಅಷ್ಟೇ ತರ್ತರಿಯಾಗಿದೆ. ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪೆಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ತೊಳ್ಕೊಬೇಕು, ಮಣ್ಣೆಲ್ಲ ಇರುತ್ತೆ. ಮುಂಚೆನೆ ತೊಳೆದು ಇಟ್ಕೊಂಡು ಹೆಚ್ಕೋಬೇಕು. ಮತ್ತೆ ಇದಕ್ಕೆ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು. ಮತ್ತೆ ಸಬ್ಬಾಕ್ಷಿ ಸೊಪ್ಪು ಒಂದ್ 3-4 ಸರಿ ಚೆನ್ನಾಗಿ ತೊಳಿಬೇಕು. ತುಂಬಾ ಮಣ್ಣಿರುತ್ತೆ ಅದ್ರಲ್ಲಿ. ಈ ತರ ನೀಟಾಗಿ ಬಿಡಿಸಿ ತೊಳೆದು ಇಟ್ಕೋಬೇಕು. ಇದನ್ನ ಅಷ್ಟೇ ತುಂಬಾ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು ಸಬ್ಬಾಕ್ಷಿ ಸೊಪ್ಪು. ಸಬ್ಬಾಕ್ಷಿ ಸೊಪ್ಪು ವಡೆ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಸಬ್ಬಾಕ್ಷಿ ಸೊಪ್ಪು. ನೋಡಿ, ಸಬ್ಬಾಕ್ಷಿ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ. ನೋಡಿ, ಈರುಳ್ಳಿನೂ ಹಾಕೊಳ್ಳೋಣ. ಇದಕ್ಕೆ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು ಈರುಳ್ಳಿ. ಮತ್ತೆ ಒಂಚೂರು ಸೋಡಾ ಹಾಕೊಳ್ಳೋಣ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನೋಡಿ, ಸಂಜೆ ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ವಡೆ. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ. ನೋಡಿ, ಒಂದ್ ಬಾಂಡ್ಲಿ ಒಳಗಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀನಿ. ಮತ್ತೆ ಒಂದು 4-5 ಕಲ್ಲುಪ್ಪು ಹಾಕೊಳ್ಳಿ, ಅವಾಗಾದ್ರೂ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ಅದು. ನೋಡಿ, ಇಲ್ಲಿ ಒಂದ್ ಪಕ್ಕದಲ್ಲಿ ಬಟ್ಲಲ್ಲಿ ನೀರ್ ಇಟ್ಕೋಬೇಕು. ಈ ತರ ಕೈ ತ್ಯಾವ ಮಾಡ್ಕೊಂಡು ಈ ತರ ಉಂಡೆ ಮಾಡ್ಕೊಂಡು ನೀಟಾಗಿ ಈ ತರ ಹಿಂಗ್ ಕೈಯಲ್ಲಿ ಈ ತರ ಸ್ವಲ್ಪ ಹಿಂಗ್ ತಟ್ಬಿಟ್ಟು ತಳ್ಳಕ್ಕೆ. ಜಾಸ್ತಿ ಮಂದ ಬೇಡ, ಒಳಗಡೆ ಬೇಯೋದಿಲ್ಲ. ನೋಡಿ, ಹಿಂಗೆ ಹಾಕೊಳ್ಳೋಣ. ನೋಡಿ, ಜಾಸ್ತಿ ಉರಿ ಇಟ್ಕೋಬೇಡಿ. ಜಾಸ್ತಿ ಎಣ್ಣೆ ಕಾಯಿದ್ರೆ ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ರೋಸ್ಟ್ ಆಗ್ಬಿಡುತ್ತೆ. ಹಂಗಾಗಿ ಮೀಡಿಯಂ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇದನ್ನೆಲ್ಲ ಇನ್ನೊಂದ್ ಕಡೆ ಈ ತರ ಉಲ್ಟಾ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಜಾಸ್ತಿ ಉರಿ ಇಟ್ಕೋಬೇಡಿ, ಈ ತರ ಮೀಡಿಯಂ ಉರಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಮತ್ತೆ ಲೋ ಫ್ಲೇಮು ಇಟ್ಕೋಬೇಡಿ, ಎಣ್ಣೆ ಜಾಸ್ತಿ ಕುಟ್ಬಿಡುತ್ತೆ. ಚೆನ್ನಾಗಿ ಬೆಂದಿದೆ. ಈಗ ಇದೊಂದು ಜಾಲರೆಗೆ ಹಾಕೊಳ್ಳೋಣ. ಎಣ್ಣೆ ಎಲ್ಲ ಚೆನ್ನಾಗಿ ಸುರ್ಕೊಳ್ಳುತ್ತೆ.
ಈಗ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಸುಟ್ಕೊಂಡಿದೆ. ಈಗ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ ಬಿಸಿ ಬಿಸಿ ಕಡಲೆಬೇಳೆ ವಡೆ ರೆಡಿ ಆಗಿದೆ.